ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ರೈಲ್ವೆ ಇಲಾಖೆಯಲ್ಲಿ ಇದೀಗ ವಿವಿಧ ಹುದ್ದೆಗಳು ಖಾಲಿವೆ. ಒಟ್ಟು 2159 ವೇಕೆನ್ಸೀಸ್ ಖಾಲಿ ಇದ್ದು, ಅಪ್ಲೈ ಮಾಡುವಂಥರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಆಲ್ರೆಡಿ ಶುರುವಾಗಿದ್ದು, ಅಪ್ಲೈ ಮಾಡುವಂಥರು ಬೇಗ ಅಪ್ಲೈ ಮಾಡಿ. ಇನ್ನು ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಡಿಯೋ ಮುಂದುವರ್ಸೋದಾದರೆ, ಈ ಒಂದು ನೋಟಿಫಿಕೇಷನ್ ಆಲ್ರೆಡಿ ಬಿಡುಗಡೆ ಮಾಡಲಾಗಿದ್ದು ಅಕ್ಟೋಬರ್ 4ನೇ ತಾರೀಕಿಗೆ ಬಿಡುಗಡೆ ಮಾಡಲಾಗಿದೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಅಕ್ಟೋಬರ್ 31ನೇ ತಾರೀಕು ಶುರು ಮಾಡಲಾಗಿದ್ದು, ನವೆಂಬರ್ 30ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಲು ನಿಮಗೆ ಡಿಸೆಂಬರ್ 2ನೇ ತಾರೀಕುವರೆಗೂ ಟೈಮ್ ಇದ್ದು, ಏನಾದರೂ ನೀವು ಅಪ್ಲಿಕೇಶನ್ ಮಾಡಿಫಿಕೇಷನ್ ಏನಾದರೂ ಇದ್ದರೆ ನಿಮಗೆ ಡಿಸೆಂಬರ್ 3ನೇ ತಾರೀಕಿಂದ ಶುರುವಾಗ್ತಾ ಇದೆ. ಡಿಸೆಂಬರ್ 12ನೇ ತಾರೀಕು ಮಾಡಿಫಿಕೇಷನ್ಗೆ ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಇದೀಗ ಈ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ನಿಮಗೆ 2569 ವೇಕೆನ್ಸೀಸ್ ಖಾಲಿ ಇದ್ದು, ಜೂನಿಯರ್ ಇಂಜಿನಿಯರಿಂಗ್ ಡಿಪೋರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಕೆಮಿಕಲ್ ಮೆಟರಿಕಲ್ ಅಸಿಸ್ಟೆಂಟ್ನ ವೇಕೆನ್ಸೀಸ್ ಖಾಲಿ ಇದ್ದು 2569 ವೇಕೆನ್ಸೀಸ್ ಖಾಲಿ ಇದೆ. ಈ ಹುದ್ದೆಗೆ 18ರಿಂದ 33 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ನಿಮಗೆ ಬೇಸಿಕ್ ಪೇಮೆಂಟ್ ಬಂದು 35,400 ರೂಪಾಯಿಂದ ಶುರುವಾಗ್ತಾ ಇದೆ. ಹಾಗೆ ಪ್ರತಿ ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸನ್ನು ಕೂಡ ಡಿಟೆಕ್ಟನ್ನು ಮಾಡ್ತಾ ಇದ್ದಾರೆ. ಇನ್ನು ಬ್ಯಾನೆಡ್ ಐಟಮ್ಸ್ ಬಂದು ನಿಮಗೆ ಎಕ್ಸಾಮ್ ಸಮಯದಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್, ಮೊಬೈಲ್ ಫೋನ್ಸ್, ಪೇಪರ್, ವಾಚ್, ಏರ್ಫೋನ್, ಬ್ಲೂಟೂತ್ ಡಿವೈಸ್ ಮತ್ತು ಹ್ಯಾಂಡ್ ಬ್ಯಾಗ್, ಕ್ಯಾಲ್ಕುಲೇಟರ್, ಬುಕ್, ಪೆನ್, ಪೇಪರ್, ಪೆನ್ಸಿಲ್, ಪೆನ್, ಹಾಗೆ ಪೌಚ್, ಸ್ಕೇಲ್, ರೈಟಿಂಗ್ ಪ್ಯಾಡ್, ಈ ರೀತಿ ಎಲ್ಲ ಐಟಮ್ಸ್ ಕೂಡ ಪ್ಯಾನ್ ಮಾಡಲಾಗಿದ್ದು, ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಪೆನ್ನ ನೀವು ಜಸ್ಟ್ ಹಾಲ್ ಟಿಕೆಟ್ ತೊಗೊಂಡೋದ್ರೆ ಸಾಕು. ಎಕ್ಸಾಮ್ ಬರೆಯೋಕ್ಕೆ ಪೆನ್ನ ನಿಮಗೆ ಅಲ್ಲೇ ನಿಮಗೆ ಪೆನ್ ನೀಡ್ತಾರೆ. ಇನ್ನು ಈ ಒಂದು ಹುದ್ದೆಯ ಬಗ್ಗೆ ನಿಮ್ಗೆ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದ್ರು ಡೌಟ್ ಬಂತಪ್ಪ ಅಂತಂದರೆ ನೀವು ಕಾಲ್ ಮಾಡಿ ಕೂಡ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದಾಗಿರುತ್ತೆ. ವರ್ಕಿಂಗ್ ಡೇಸಲ್ಲಿ ನೀವು 10 to 5 PM ಒಳಗಡೆ ನೀವು ಯಾವಾಗಾದರೂ ಕಾಲ್ ಮಾಡ್ಬೋದಾಗಿದ್ದು, ಈ ನಂಬರ್ಗೆ ನೀವು ಕಾಲ್ ಮಾಡೋಂಥವ್ರು ಕಾಲ್ ಮಾಡ್ಬೋದಾಗಿರುತ್ತೆ. ಅಥವಾ ಇಲ್ಲಿರೋವಂಥ ಮೇಲ್ಗೆ ಕೂಡ ಯಾವಾಗ ಬೇಕಾದ್ರೂ ನೀವು ಮೇಲನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡೋವಂಥವ್ರಿಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡ್ತಾರೆ, ಹೈ ಫಿಟ್ನೆಸ್ನ. ಆಲ್ರೆಡಿ ಹೇಳಿದಾಗೆ 18ರಿಂದ 33 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡುತ್ತೆ. ಇದರಲ್ಲಿ SC/STಗೆ 5 years, OBCಗೆ 3 years, ಹಾಗೆ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗೆ 3 to 8 yearsವರೆಗೂ ಇದೆ. ಇನ್ನು PWBD ಕ್ಯಾಟಗರಿಯಲ್ಲಿ 10 to 15 yearsವರೆಗೂ ಇದ್ದು, ಮತ್ತು ಆಲ್ರೆಡಿ ರೈಲ್ವೆ ಸ್ಟಾಫಲ್ಲಿ ಗ್ರೂಪ್ ಡಿ ಜಾಬನ್ನು ವರ್ಕ್ ಮಾಡಿರೋವಂಥವ್ರಿಗೆ 40 to 45 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಅದು ಬಿಟ್ಟು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 35 to 40 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ನ ಕೂಡ ಪೇ ಮಾಡಬೇಕಾಗಿದ್ದು, ಎಲ್ಲರೂ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮಗೆ 400 ರೂಪಾಯಿ ಅಮೌಂಟು ನಿಮಗೆ ರಿಫಂಡ್ ಆಗುತ್ತೆ. ಅದು ಬಂದು ನಿಮಗೆ ರಿಫಂಡ್ ಬಂದು ಫಸ್ಟ್ ಸ್ಟೇಜ್ ಆಫ್ ಕಂಪ್ಯೂಟರ್ ಬೇಸ್ಡ್ CBT ಎಕ್ಸಾಮ್ ಆದಮೇಲೆ ನಿಮಗೆ ಅಮೌಂಟ್ ಅನ್ನೋದು ರಿಫಂಡ್ ಆಗುತ್ತೆ. ಅದರಲ್ಲಿ ಬಿಟ್ಟು ನಿಮಗೆ SC/ST, ಎಕ್ಸ್ ಸರ್ವಿಸ್ಮೆನ್, PWBD, ಫಿಮೇಲ್ ಕ್ಯಾಂಡಿಡೇಟ್ಸ್, ಟ್ರಾನ್ಸ್ಜೆಂಡರ್ ಮತ್ತು EBC ಅಂದರೆ ಎಕನಾಮಿಕಲಿ ವೀಕ್ ಇರೋ ಸೆಕ್ಷನ್ಸ್ ಅವ್ರಿಗೂ ಕೂಡ 250 ರೂಪಾಯಿ ಅಪ್ಲಿಕೇಶನ್ ಎಕ್ಸಾಮ್ ಫೀಸ್ ಅನ್ನೋದಿರುತ್ತೆ. 250 ರೂಪಾಯಿ ಕೂಡ ರಿಫಂಡಬಲ್ ಅಮೌಂಟ್ ಆಗಿದ್ದು, ನಿಮಗೆ CBT ಎಕ್ಸಾಮ್ ಆದಮೇಲೆ ನಿಮಗೆ ರಿಫಂಡ್ ಅನ್ನೋದು ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಪೇಮೆಂಟ್ಗಳ ಮೂಲಕ ಮಾಡ್ಬೋದಾಗಿರುತ್ತೆ.
ಇನ್ನು PWBD ಕ್ಯಾಟಗರಿಯಲ್ಲಿ ಲೋ ವರ್ಷನ್ ಹಾಗೆ ಡಿಫೆಂಡ್ ಇರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ನಿಮಗೆ ಈ ಒಂದು ನೋಟಿಫಿಕೇಷನ್ ಬೇಕಾದಲ್ಲಿ ನಿಮಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಈ ನೋಟಿಫಿಕೇಷನ್ನ ಕಳಿಸ್ಕೊಡ್ತೀನಿ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ನ ಕೂಡ ನಿಮಗೆ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಪ್ರೊಸೆಸ್ ಅಂದರೆ ಆಯ್ಕೆ ಪ್ರೊಸೆಸ್ ನೋಡೋದಾದರೆ, ಮೊದಲನೇದಾಗಿ CBT ಎಕ್ಸಾಮ್ ಅಂದರೆ ಫಸ್ಟ್ ಸ್ಟೇಜ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಎರಡನೇದು ಕೂಡ ಸೆಕೆಂಡ್ ಸ್ಟೇಜ್ ಆಫ್ CBT ಎಕ್ಸಾಮ್ ಇರುತ್ತೆ. ಮೂರನೇದಾಗಿ ನಿಮಗೆ ಇದರಲ್ಲೆಲ್ಲ ಕ್ವಾಲಿಫೈ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಕೊನೆಯದಾಗಿ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನಿಮಗೆ ಕನ್ಫರ್ಮೇಷನ್ನ ಬಂದು ನಿಮಗೆ RRB ಅವರು SMS ಅಥವಾ ಇಮೇಲ್ ಮೂಲಕ ನೀಡ್ತಾರೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿರೋಂಥ ಮೇಲ್ ಅಥವಾ ಮತ್ತು ಮೊಬೈಲ್ ನಂಬರನ್ನು ನೀಡಿ. ಇನ್ನು ಫಸ್ಟ್ ಸ್ಟೇಜ್ ಆಫ್ CBT ಎಕ್ಸಾಮ್ ಬಂದು ನಿಮಗೆ 90 ಮಿನಿಟ್ಸ್ಗೆ ಇದ್ದು 100 ಮಾರ್ಕ್ಸ್ಗೆ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಎಲ್ಲದು ಒಂದೊಂದು ಮಾರ್ಕ್ಸ್ಗೆ ಕ್ವಶನ್ಸ್ ಆಗಿರುತ್ತೆ. ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್, ಜನರಲ್ ಅವೇರ್ನೆಸ್ ಮತ್ತು ಜನರಲ್ ಸೈನ್ಸ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ದು 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು UR ಆಗಿ EWS ಅಭ್ಯರ್ಥಿಗೆ 40% ಆಗಿರುತ್ತೆ. ಇನ್ನು OBC ಮತ್ತು SC ಕ್ಯಾಟಗರಿಗೆ 30% ಆಗಿರುತ್ತೆ. ST ಕ್ಯಾಟಗರಿಗೆ ಮಾತ್ರ 25% ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇನ್ನು ಸೆಕೆಂಡ್ ಸ್ಟೇಜ್ ಆಫ್ ಎಕ್ಸಾಮ್ ಬಂದು ನಿಮಗೆ 2 ಅವರ್ ಟೈಮ್ ಇರುತ್ತೆ. ಅದರಲ್ಲಿ ನಿಮಗೆ 150 ಮಾರ್ಕ್ಸ್ಗೆ ಮತ್ತು 150 ಕ್ವಶನ್ಗೆ ನೀವು ಆನ್ಸರನ್ನು ಮಾಡಬೇಕಾಗಿರುತ್ತೆ. ಅದರಲ್ಲಿ ಬಂದು ನಿಮಗೆ ಜನರಲ್ ಅವೇರ್ನೆಸ್, ಫಿಸಿಕಲ್ ಆ್ಯಂಡ್ ಕೆಮಿಸ್ಟ್ರಿ, ಅದು ಬಂದು ನಿಮಗೆ 10th ಸಿಲೆಬಸ್ ಸ್ಟ್ಯಾಂಡರ್ಡ್ನಲ್ಲಿ ಇರೋವಂಥ ಕ್ವಶನ್ಸ್ ಆಗಿರುತ್ತೆ. ಮೂರನೇದಾಗಿ ಬೇಸಿಕ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ ಬಗ್ಗೆ ಇರುತ್ತೆ. ಬೇಸಿಕ್ ಆಫ್ ಎನ್ವಿರಾನ್ಮೆಂಟ್ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಇರುತ್ತೆ. ಮತ್ತು ಟೆಕ್ನಿಕಲ್ ಅಬಿಲಿಟೀಸ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಪ್ರತಿಯೊಂದು ಕ್ವಶನ್ಸ್ ಕೂಡ ಸಿಂಗಲ್ ಮಾರ್ಕ್ಸ್ನ ಕ್ವಶನ್ಸ್ ಆಗಿರುತ್ತೆ. ಫಸ್ಟಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆದಮೇಲೆ ನಿಮಗೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋಂಥವ್ರಿಗೆ ಸೆಕೆಂಡ್ ಸ್ಟೇಜ್ ಆಫ್ CBT ಎಕ್ಸಾಮ್ಗೆ ಇರುತ್ತೆ. ಅದರಲ್ಲಿ ಕ್ವಾಲಿಫೈ ಆದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಅದರಲ್ಲಿ ಕ್ವಾಲಿಫೈ ಆದಂಥವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಒಂದು ಕಂಡಕ್ಟನ್ನು ಮಾಡ್ತಾರೆ. ಇನ್ನು ಅಪ್ಲೈ ಮಾಡಬೇಕಾದ್ರೆ ನಿಮ್ಮದು ಲೈವ್ ಫೋಟೋ ಕ್ಯಾಪ್ಚರ್ ಆಗಿರ್ಬೋದು, ಮತ್ತು ನಿಮ್ಮದು ಫೋಟೋಸ್ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ಸ್ಕ್ಯಾನಡ್ ಆಗಿರೋಂಥ ಡಾಕ್ಯುಮೆಂಟ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ನಿಮ್ಮದು ಸಿಗ್ನೇಚರ್ ಸ್ಕ್ಯಾನಡ್ ಆಗಿರೋಂಥ ಸಿಗ್ನೇಚರ್ನ ಸೆಂಡ್ ಮಾಡಬೇಕಾಗಿರುತ್ತೆ. ನೀವು ಸೆಂಡ್ ಅಂದರೆ ಅಪ್ಲೈ ಮಾಡಬೇಕಾದ್ರೆ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈ ಒಂದು ಹುದ್ದೆ ಬಗ್ಗೆ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಬೇಕಂತ ಏನಾದರೂ ನಿಮಗಿದ್ರಪ್ಪ, ನೀವು ಒಂದು ವೇಳೆ ಬೆಂಗಳೂರಿಂದ ಅಪ್ಲೈ ಮಾಡ್ತಿರೋವಂಥವ್ರಾದರೆ www.rrbnc.government.in ಈ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ಕನ್ನು ಮಾಡ್ಬೋದಾಗಿದೆ. ಆಯಾ ಸ್ಟೇಟ್ಗೆ ಆಯಾ ವೆಬ್ಸೈಟನ್ನು ಡಿಸೈನ್ ಮಾಡಲಾಗಿದ್ದು ಆ ಸ್ಟೇಟ್ನ ಮುಖಾಂತರದಲ್ಲಿ ಇರೋವಂಥ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ ಮೋರ್ ಇನ್ಫಾರ್ಮೇಷನ್ಗೋಸ್ಕರ. ಇನ್ನು ಮಾಡಿಫಿಕೇಷನ್ ಕೂಡ ಮಾಡ್ಬೋದಾಗಿದ್ದು ಅಪ್ಲಿಕೇಶನ್ನ ನೀವು 250 ರೂಪಾಯಿ ಮಾಡಿಫಿಕೇಷನ್ ಫೀಸ್ನ ಪೇ ಮಾಡಬೇಕಾಗಿದ್ದು ಅದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಸೊ ಅದರಿಂದ ಅಪ್ಲೈ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ 1 or 2 ಟೈಮ್ ಚೆಕ್ ನೋಡಿಕೊಂಡು ಅಪ್ಲೈ ಮಾಡಿ. ಹಾಗೆ ಇನ್ವ್ಯಾಲಿಡ್ ಅಪ್ಲಿಕೇಶನ್ಗಳನ್ನು ಕೂಡ ರಿಜೆಕ್ಟ್ ಅನ್ನೋದು ಮಾಡ್ತಾರೆ. ಹಾಗೆ ಫ್ರೀ ಟ್ರಾವೆಲ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಅದು ಬಂದು SC ST ಕ್ಯಾಟಗರಿ ಆಗಿದ್ದು ಯಾರಿಗೆಲ್ಲ ಈ ಕಾಲ್ ಲೆಟ್ರ್ ಇರುತ್ತೋ ಅಂಥವ್ರಿಗೆ ಮಾತ್ರ ಫ್ರೀ ಟ್ರಾವೆಲ್ ಅಲಯನ್ಸ್ ಅನ್ನೋದಿರುತ್ತೆ. ಸ್ಲೀಪರ್ ಕ್ಲಾಸ್ನಲ್ಲಿ ರೈಲ್ವೆ ಪಾಸ್ ಅನ್ನೋದು ಇರುತ್ತೆ. ಇನ್ನು ಅದು ಬಿಟ್ಟು ನಿಮಗೆ ಯಾವ್ಯಾವ ಯೂನಿಟಲ್ಲಿ ಎಷ್ಟೆಷ್ಟು ಜಾಬ್ಸ್ ಇದ್ದಾವೆ ಅಂತ ನೋಡೋದಾದರೆ, ಇದೆಲ್ಲ ನಿಮಗೆ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಸಿವಿಲ್ ಡಿಪಾರ್ಟ್ಮೆಂಟ್ನ ಜಾಬ್ಸ್ ಆಗಿದ್ದು, ಇಂಜಿನಿಯರಿಂಗ್ ಜಾಬ್ ಆಗಿದ್ದರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಈ ರೀತಿಯಾಗಿರುತ್ತೆ.
ಸೊ ಇವೆಲ್ಲ ಜಾಬ್ಸ್ ಬಂದು ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರಿಗೆ ಈ ಒಂದು ವೇಕೆನ್ಸೀಸ್ ಆಗಿರುತ್ತೆ. ಇವೆಲ್ಲ ಜಾಬ್ಸು ಕೂಡ ಸೇಮ್ ಎಜುಕೇಷನ್ ಇರೋವಂಥವ್ರಿಗೆ ಆಗಿರುತ್ತೆ. ಯಾರಿಗೂ ಕೂಡ ಗ್ರ್ಯಾಜುಯೇಷನ್ ಅಂದರೆ ಅಕೌಂಟ್ಸ್ ಇದರಲ್ಲಿ ಮಾಡಿರೋವಂಥವ್ರಿಗೆ, ಸೈನ್ಸ್ ಮಾಡಿರೋವಂಥವ್ರಿಗೆ ಇರೋದಿಲ್ಲ. ಇಂಜಿನಿಯರಿಂಗ್ ಮಾಡಿರೋವಂಥವ್ರಿಗೆ ಇವೆಲ್ಲ ಜಾಬ್ಸ್ ಆಗಿರುತ್ತೆ. ಇನ್ನು ಪೋಸ್ಟ್ ಯಾವ ಯೂನಿಟಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಅಜ್ಮೀರ್ನಲ್ಲಿ ನಿಮಗೆ ಒಟ್ಟು ನಿಮಗೆ 40 ವೇಕೆನ್ಸೀಸ್ ಇರುತ್ತವೆ. ಇನ್ನು ಬ್ಯಾಂಗ್ಳೂರಲ್ಲಿ ಬಂದು ನಿಮಗೆ ಒಟ್ಟು 80 ವೇಕೆನ್ಸೀಸ್ ಖಾಲಿ ಇದ್ದು, ಭೋಪಾಲ್ನಲ್ಲಿ 58, ಭುವನೇಶ್ವರ್ನಲ್ಲಿ 36, ಬಿಲ್ಸ್ಲಾಪುರ್ನಲ್ಲಿ ನಿಮಗೆ 127, ಚಂಡೀಗಢ್ನಲ್ಲಿ 108, ಚೆನ್ನೈನಲ್ಲಿ 160 ಇದ್ದಾವೆ, ಗುವಾಹಟಿಯಲ್ಲಿ 7, ಶ್ರೀನಗರ್ನಲ್ಲಿ 88, ಕೋಲ್ಕತ್ತಾದಲ್ಲಿ ನಿಮಗೆ ಒಟ್ಟು 628 ವೇಕೆನ್ಸೀಸ್ ಖಾಲಿದ್ದಾವೆ. ಆಲ್ಮೋಸ್ಟ್ ಚೆನ್ನೈನಲ್ಲಿ ನಿಮಗೆ ಕೋಲ್ಕತ್ತಾದಲ್ಲಿ ಹೆಚ್ಚು ಜಾಬ್ಸ್ ಅನ್ನೋದಿರೋದು ಕೋಲ್ಕತ್ತಾದಲ್ಲಿ. ಮಾಲ್ದಾದಲ್ಲಿ ನಿಮಗೆ 434, ಪಾಟ್ನಾದಲ್ಲಿ 50, ಪ್ರಯಾಗ್ರಾಜ್ನಲ್ಲಿ ನಿಮಗೆ 162, ಸಿಕಿಂದ್ರಾಬಾದ್ನಲ್ಲಿ ನಿಮಗೆ 103 ಇದ್ದಾವೆ. ಕೊನೆಯದಾಗಿ ತಿರುವನಂತಪುರಂನಲ್ಲಿ ನಿಮಗೆ 62 ವೇಕೆನ್ಸೀಸ್ ಖಾಲಿದ್ದಾವೆ. ಸೊ ಇದೆಲ್ಲ ಅಪ್ಲಿಕೇಶನ್ದು ಫಾರ್ಮ್ಸ್ ಆಗಿದ್ದು. ಇಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ಮತ್ತು ಗೌರ್ಮೆಂಟ್ ಜಾಬ್ಸ್ ಮತ್ತು ಪ್ರೈವೇಟ್ ಜಾಬ್ಸ್ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ, ಬಾಯ್.